ಒಂದೇ ವೇದಿಕೆಯಲ್ಲಿ ನೀವು ಪ್ರಿಪ್ರೇಷನನ್ನು ಮಾಡ್ಬೋದಾಗಿದೆ. ಸೊ ಹಾಗಾದರೆ ಇವತ್ತು ನಾವೇನು ಮಾಡೋಣ, ಸೆಕೆಂಡ್ ಅಂದರೆ ಪಾಸ್ಟ್ ಟೆನ್ಸ್ನ ಕುರಿತಾಗಿ ನಿಮಗೆ ಒಂದೊಂದಾಗಿ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಸೊ ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಈಗ ನೋಡಿ, ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು 4 ರೀತಿಯಾಗಿ ನೋಡಿದ್ವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಅದೇ ರೀತಿಯಾಗಿ ಪಾಸ್ಟ್ ಟೆನ್ಸಲ್ಲಿಯೂ ಕೂಡ ನಾವು 4 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಯಾವ್ದು ಬರುತ್ತೆ, ಸಿಂಪಲ್ ಪಾಸ್ಟ್ ಅಂತ ಬರುತ್ತೆ. ಸೊ ಪಾಸ್ಟ್ ಅಂದರೆ ಏನು, ಭೂತಕಾಲ, ಈಗಾಗಲೇ ನಡೆದು ಹೋಗಿರುವಂಥದ್ದು. ಹೌದಾ? ಸೊ ಭೂತಕಾಲದಲ್ಲಿ ನಾವು ಏನು ಮಾಡಿದ್ದೀವಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಏನು ಮಾಡಿದ್ದೀವಿ ಅದರ ಕುರಿತಾಗಿ ನಾವು ಉಲ್ಲೇಖವನ್ನು ಮಾಡ್ತಾ ಇದ್ರೆ ಸೊ ಪಾಸ್ಟ್ ಟೆನ್ಸನ್ನು ನಾವು ಬಳಕೆ ಮಾಡ್ತೀವಿ. ಸೊ ಪಾಸ್ಟ್ ಟೆನ್ಸಲ್ಲಿ ಈ ಸಿಂಪಲ್ ಪಾಸ್ಟ್ಗೆ ಫಸ್ಟ್ ಒಂದು ನೋಡೋಣ, ಸಿಂಪಲ್ ಪಾಸ್ಟ್, ಅದರ ಒಂದು ರೂಲನ್ನು ನೋಡೋಣ. ಸೊ ಈಗ ಇದರ ರೂಲ್ ಏನಿದೆ, ಫಸ್ಟಿಗೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ V2 ಬರುತ್ತೆ, ಅದಾದಮೇಲೆ ಆಬ್ಜೆಕ್ಟ್ ಬರುತ್ತೆ. ಸೊ ಇಲ್ಲಿ ಸಿಂಪಲ್ ಪಾಸ್ಟ್ಗೂ ಮತ್ತು ಸಿಂಪಲ್ ಪ್ರೆಸೆಂಟ್ಗೂ ಒಂದೇ ಒಂದು ವ್ಯತ್ಯಾಸ ಏನಂತ ಹೇಳಬೇಕಂದ್ರೆ, ಸಿಂಪಲ್ ಪಾಸ್ಟ್ ಮತ್ತು ಸಿಂಪಲ್ ಪ್ರೆಸೆಂಟ್ಗೆ ಇರುವಂತಹ ಒಂದೇ ಒಂದು ವ್ಯತ್ಯಾಸ. ಸೊ ಅಲ್ಲಿಯೂ ಕೂಡ SVOನೇ ಬರುತ್ತೆ, ಆದರೆ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ V1 ಬರುತ್ತೆ, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಆದರೆ ಸಿಂಪಲ್ ಪಾಸ್ಟ್ನಲ್ಲಿ ವರ್ಬ್ನ 2ನೆಯ ಫಾರ್ಮ್ ಬರುತ್ತೆ. ಹೌದಾ? 2ನೆಯ ಫಾರ್ಮ್ ಅಂದರೆ ಏನು? ಸೊ ಈಗಾಗಲೇ ನಾನು ಹೇಳಿರುವ ಹಾಗೆ ರೈಟ್, ಹೌದಾ? ಸೊ ರೈಟ್, ರೋಟ್ ಮತ್ತು ವ್ರಿಟನ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ರೈಟ್ ಅನ್ನೋದು V1 ಆಗುತ್ತೆ, ರೋಟ್ ಅನ್ನೋದು V2 ಆಗುತ್ತೆ, ವ್ರಿಟನ್ ಅನ್ನೋದು V3 ಆಗುತ್ತೆ. ಸೊ ಪಾಸ್ಟ್ ಟೆನ್ಸಲ್ಲಿ ಈಗಾಗಲೇ ಕಾರ್ಯ ಮುಗಿದು ಹೋಗಿರೋದ್ರಿಂದ ನಾವು V2 ಫಾರ್ಮನ್ನು ತಗೋತೀವಿ. ಹೌದಾ? ಇದಿಷ್ಟೇ ಡಿಫ್ರೆನ್ಸ್ ಹೊರತು ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಸಿಂಪಲ್ ಪಾಸ್ಟ್ಗೂ ಮತ್ತು ಸಿಂಪಲ್ ಪ್ರೆಸೆಂಟ್ಗೂ. ಸೊ ಈ ಫಾರ್ಮುಲಾ ಪ್ರಕಾರ ನಾವೇನು ಮಾಡೋಣ, ಇಲ್ಲಿ ವಾಕ್ಯವನ್ನು ನೋಡೋಣ, ಒಂದು ಸಿಂಪಲ್ ಆಗಿರೋದು. ಹಿ ರೋಟ್ ಅ ಲೆಟರ್. ಏನು? ಹಿ ರೋಟ್ ಅ ಲೆಟರ್ ಅಂತ ಅಂದರೆ ಇಲ್ಲಿ ಬರುವಂಥದ್ದು ಸಬ್ಜೆಕ್ಟ್ ಯಾವುದು, ಇಲ್ಲಿ ಹಿ ಅನ್ನೋದು ಏನಾಗುತ್ತೆ, ಇದು ಸಬ್ಜೆಕ್ಟ್ ಆಗತ್ತೆ. ರೋಟ್ ಅನ್ನೋದು ಏನಾಗುತ್ತೆ, ರೋಟ್ ಅನ್ನೋದು ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಬರುವಂತಹ V2 ಫಾರ್ಮ್ ಆಗುತ್ತೆ. ಆ ಲೆಟರ್ ಅನ್ನೋದು ಏನಾಗುತ್ತೆ, ಆ ಲೆಟರ್ ಇದು ಆಬ್ಜೆಕ್ಟ್ ಆಗತ್ತೆ. ಹೌದಾ? ಸೊ ಇಲ್ಲಿ ಸಿಂಪಲ್ ಪಾಸ್ಟ್ಗೆ ಸಂಬಂಧಪಟ್ಟಂತೆ ಫಾರ್ಮುಲಾ ಏನು ಬರುತ್ತೆ, SVO ಇದು ಕೂಡ, ಆದರೆ ಸಬ್ಜೆಕ್ಟ್ V2 ಮತ್ತು ಆಬ್ಜೆಕ್ಟ್ ಬರುತ್ತೆ. ಸೊ ಇದರ ಪ್ರಕಾರ ಒಂದು ವಾಕ್ಯವನ್ನು ನೋಡಿದಾಗ ಹಿ ರೋಟ್ ಅ ಲೆಟರ್ ಅಂತ ಬರುತ್ತೆ. ಹಾಗಾದರೆ ಸಿಂಪಲ್ ಪಾಸ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಉದಾಹರಣೆಗಳನ್ನು ನಾವಿವಾಗ ನೋಡೋಣ. ಸೊ ಈಗ ನೋಡಿ, ಐ ವೆಂಟ್ ಟು ದ ಗ್ರಾಸರಿ ಸ್ಟೋರ್ ಯೆಸ್ಟರ್ಡೇ. ಹೌದಾ? ಸೊ ನಾನು ನಿನ್ನೆ ಕಿರಾಣಿ ಅಂಗಡಿ, ಗ್ರಾಸರಿ ಅಂದರೆ ಕಿರಾಣಿ ಅಂಗಡಿ ಹೇಳ್ತೀವಲ್ವ, ಸೊ ನಿನ್ನೆ ನಾನು ಕಿರಾಣಿ ಅಂಗಡಿಗೆ ಹೋಗಿದ್ದೆ. ಶಿ ಸ್ಟಡಿಡ್ ಸ್ಪ್ಯಾನಿಷ್ ಫಾರ್ 3 years ಇನ್ ಕಾಲೇಜ್. ಸೊ ಅವಳು 3 ವರ್ಷಗಳ ಕಾಲ ಕಾಲೇಜ್ನಲ್ಲಿ ಸ್ಪ್ಯಾನಿಷನ್ನು ಕಲ್ತಿದ್ದಾಳೆ. ಹೌದಾ? ಸೊ ದೇ ಪ್ಲೇಡ್ ಸಾಕರ್ ಇನ್ ದ ಪಾರ್ಕ್ ಲಾಸ್ಟ್ ವೀಕೆಂಡ್. ಸೊ ಹೋದ ವಾರದ ಕೊನೆಯಲ್ಲಿ ಅವರು ಪಾರ್ಕ್ನಲ್ಲಿ ಸಾಕರ್ ಆಟವನ್ನು ಆಡಿದರು. ಸೊ ಹಿ ಬಾಟ್ ಅ ನ್ಯೂ ಕಾರ್ ಲಾಸ್ಟ್ ಮಂತ್. ಸೊ ಆತ ಹೋದ ತಿಂಗಳು ಹೊಸ ಕಾರನ್ನು ಖರೀದಿ ಮಾಡಿದ. ಸೊ ವಿ ವಿಸಿಟೆಡ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಆನ್ ದ ಹಾಲಿಡೇಸ್. ಸೊ ನಾವು ಪ್ರತಿ ಹಾಲಿಡೇ ಇದ್ದಾಗ ನಮ್ಮ ಅಜ್ಜ ಅಜ್ಜಿಯರನ್ನು ಹೋಗಿ ಭೇಟಿ ಆಗ್ತೀವಿ. ಸೊ ಇದೆಲ್ಲ 5 ಸೆಂಟೆನ್ಸ್ ಇದೆಯಲ್ಲ, ಸಿಂಪಲ್ ಪಾಸ್ಟ್ಗೆ ಸಂಬಂಧಪಟ್ಟಂತೆ ಬರುವಂತಹ ಒಂದು ಎಕ್ಸಾಂಪಲ್. ಹಾಗಾದರೆ ನಾವೇನು ಮಾಡೋಣ, ಈಗ ಒಂದೊಂದೇ ಆಗಿ ಇದನ್ನು ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟನ್ನು ನೋಡೋಣ. ಸೊ ಇದರಲ್ಲಿ ಬರುವಂತಹ ಸಬ್ಜೆಕ್ಟ್ ಏನಾಗುತ್ತೆ, ಐ ಬರುತ್ತೆ. ಸೊ ಇದರಲ್ಲಿ ಶಿ, ದೇ, ಹಿ ಮತ್ತು ವಿ ಬರುತ್ತೆ. ಇವೆಲ್ಲ ಏನಾಗುತ್ತೆ, ಸಬ್ಜೆಕ್ಟ್ನ ಕೆಟಗರಿಗೆ ಹೋಗುತ್ತೆ. ಹಾಗಾದರೆ ಇಲ್ಲಿ ಬರುವಂತಹ V2 ಫಾರ್ಮ್ ಯಾವುದು, ವರ್ಬ್ನ ಸೆಕೆಂಡ್ ಫಾರ್ಮ್ ವೆಂಟ್, ಸ್ಟಡೀಡ್, ಪ್ಲೇಡ್, ಆಮೇಲೆ ಬಾಟ್, ವಿಸಿಟೆಡ್. ಹೌದಾ? ಸೊ ಇವೆಲ್ಲ V2 ಫಾರ್ಮ್ ಆಗುತ್ತೆ. ಹೌದಾ? ಸೊ ಗೋ, ವೆಂಟ್, ಗಾನ್ ಆಗುತ್ತೆ. ಸೊ ಗೋ ಅನ್ನೋದು V1 ಆದರೆ ವೆಂಟ್ ಅನ್ನೋದು V2 ಆಗುತ್ತೆ. ಅದಕ್ಕೆ ಇಲ್ಲಿ V2 ಅನ್ನು ನಾವು ತೆಗೆದುಕೊಂಡ್ವಿ. ಸೊ ಸ್ಟಡಿ,
ಸ್ಟಡೀಡ್ ಆಗುತ್ತೆ. ಸೊ ಸ್ಟಡೀಡ್ ಅನ್ನೋದು V2 ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ನಾವು ಯೂಸ್ ಮಾಡಿದ್ವಿ. ಪ್ಲೇಡ್ ಅಂತ ಬರುತ್ತೆ. ಪ್ಲೇಡ್ ಅನ್ನೋದು V2 ಆಗುತ್ತೆ. ಬೈ, ಬಾಟ್ ಅಂದರೆ ಬಾಟ್ ಅನ್ನೋದು ಎರಡನೆಯ ಒಂದು ವರ್ಬ್. ಸೊ ವಿಸಿಟೆಡ್ ಅಂತ ಬರುತ್ತೆ. ಸೊ ವಿಸಿಟೆಡ್ ಅನ್ನೋದು ಎರಡನೆಯ ರೂಪ. ಸೊ ಇಲ್ಲಿ ನಾವೆಲ್ಲ V2 ಫಾರ್ಮನ್ನು ನಾವು ಯೂಸ್ ಮಾಡಿದ್ವಿ. ಇನ್ನೊಂದೇನೆಂದರೆ, ಇಂತಹ ಪದಗಳನ್ನು ನಾವೇನಾದರೂ ಸಪ್ರೇಟಾಗಿ ಏನಾದರೂ ಬುಕ್ ಇದೆಯಾ ಅಂತ ಹಾಗೇನಾದರೂ ಅಂದ್ಕೊಂಡಿದ್ರೆ, ಇಂತಹ ಪದಗಳು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಬರುವಂತಹ ಬಹಳಷ್ಟು ವರ್ಬ್ಗಳಿಗೆ V1, V2 ಮತ್ತು V3 ಆಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಡೈಲಿ ಅವುಗಳನ್ನು ನೋಡ್ತಾ ಹೋಗಿ ಸ್ವಲ್ಪ ಕಣ್ಣಾಡಿಸ್ತಾ ಇರಿ ಮತ್ತು ಪ್ರಾಕ್ಟೀಸ್ ಮಾಡೋದ್ರಿಂದ ಇವುಗಳು ಬರುತ್ತೆ. ಇದರಲ್ಲಿ ಇಷ್ಟೇ 10 ಇದೆ 20 ಇದೆ ಅಂತ ಹೇಳಲಿಕ್ಕಾಗಲ್ಲ. ಬಹಳಷ್ಟು ವರ್ಡ್ಗಳು, ಅವುಗಳನ್ನು ನಾವು V1, V2, V3 ಫಾರ್ಮಲ್ಲಿ ಡಿವೈಡ್ ಮಾಡ್ತೀವಿ. ಹೌದಾ? ಸೊ ಇದಾದ ನಂತರ ಇಲ್ಲಿ ಬರುವಂತಹ ಆಬ್ಜೆಕ್ಟ್ ಯಾವುದು ಅಂತ ಹೇಳಬೇಕಂದ್ರೆ, ಸೊ ಈಗ ನೋಡಿ, ಟು ದ ಗ್ರಾಸರಿ ಸ್ಟೋರ್ ಯೆಸ್ಟರ್ಡೇ, ಸ್ಪ್ಯಾನಿಷ್ ಫ್ರಮ್ 3 years in college, soccer in the park last weekend, a new car last month, ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಆನ್ ದ ಹಾಲಿಡೇಸ್. ಇವೆಲ್ಲ ಯಾವ ಕೆಟಗರಿಗೆ ಹೋಗುತ್ತೆ? ಆಬ್ಜೆಕ್ಟ್ನ ಕೆಟಗರಿಗೆ ಹೋಗುತ್ತೆ. ಸೊ ಒಟ್ಟಿನಲ್ಲಿ ಸಿಂಪಲ್ ಪಾಸ್ಟ್ನ ಫಾರ್ಮುಲಾ ಏನಿದೆ? ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್. ಸೊ ಅದರ ಪ್ರಕಾರ ಇಲ್ಲಿ ಎಲ್ಲನೂ ನಾವು ತೋರಿಸಿದ್ದೀವಿ. ಸೊ ಈಗ ಪಾಸ್ಟ್ ಟೆನ್ಸಲ್ಲಿ ಸೆಕೆಂಡ್ ಒನ್ ಬರೋದು ಯಾವುದು? ಸೊ ಪಾಸ್ಟ್ ಟೆನ್ಸಲ್ಲಿ ಸೆಕೆಂಡ್ ಒನ್ ಬರೋದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಹಿಂದೆ ಭೂತಕಾಲದಲ್ಲಿ ನಡೆದ ಕಾರ್ಯ ಇನ್ನೂ ಕಂಟಿನ್ಯೂ ಇದೆ, ಅದನ್ನು ನಾವು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನೋಡ್ತೀವಿ. ಸೊ ಹಾಗಾದರೆ ಇದರ ಒಂದು ರೂಲ್ ಅಥವಾ ಫಾರ್ಮುಲಾ ಏನು ಅಂತ ಹೇಳಬೇಕಂದ್ರೆ, ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವೇರ್, V1 ಪ್ಲಸ್ ING ಮತ್ತು ಆಬ್ಜೆಕ್ಟ್ ಅಂತ ಬರುತ್ತೆ. ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವೇರ್, V1 ಪ್ಲಸ್ ING ಮತ್ತು ಆಬ್ಜೆಕ್ಟ್. ಸೊ ಹಾಗಾದರೆ ವಾಸ್ ಯಾವುದಕ್ಕೆ ಬರುತ್ತೆ? ವಾಸ್ ಅನ್ನೋದು ಐ ವಾಸ್, ಹಿ ವಾಸ್, ಶಿ ವಾಸ್ ಮತ್ತು ಇಟ್ ವಾಸ್ಗೆ ನಾವು ವಾಸ್ ತಗೋತೀವಿ. ಹಾಗಾದರೆ ವೇರ್ ಯಾವುದಕ್ಕೆ ಬರುತ್ತೆ? ವೇರ್ ಅನ್ನೋದನ್ನು ನಾವು ಪ್ರಮುಖವಾಗಿ ವಿ ವೇರ್, ಯು ವೇರ್ ಮತ್ತು ದೇ ವೇರ್. ಸೊ ಇದಕ್ಕೆಲ್ಲ ನಾವು ಏನಾಗುತ್ತೆ? ವೇರನ್ನು ಯೂಸ್ ಮಾಡಬೇಕಾಗತ್ತೆ. ಮತ್ತು ಅದೇ ರೀತಿಯಾಗಿ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಬರುವಂತಹ ಎಲ್ಲ ಸಬ್ಜೆಕ್ಟ್ಗೂ ಏನು ಅಪ್ಲೈ ಆಗುತ್ತೆ? ವರ್ಬ್ 1 ಪ್ಲಸ್ ING ಅಪ್ಲೈ ಆಗತ್ತೆ. ಯಾವುದರಲ್ಲಿ? ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ. ಅದಾದ ನಂತರ ಆಬ್ಜೆಕ್ಟ್ ಬರುತ್ತೆ. ಸೊ ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವೇರ್ ಬರುವಂತಹ ಸಬ್ಜೆಕ್ಟ್ಗೆ ಅನುಗುಣವಾಗಿ, ಆಮೇಲೆ ವರ್ಬ್ ಪ್ಲಸ್ ING, ಅದಾದಮೇಲೆ ಆಬ್ಜೆಕ್ಟ್ ಬರುತ್ತೆ. ಸೊ ಇದರ ಪ್ರಕಾರ ಒಂದು ವಾಕ್ಯ ಎಕ್ಸಾಂಪಲನ್ನು ನೋಡೋಣ. ಐ ವಾಸ್ ವಾಚಿಂಗ್ ಅ ಮೂವಿ. ಐ ವಾಸ್ ವಾಚಿಂಗ್ ಅ ಮೂವಿ. ಸೊ ಇಲ್ಲಿ ಸಬ್ಜೆಕ್ಟ್ ಯಾವುದು? ಐ ಅನ್ನೋದು ಸಬ್ಜೆಕ್ಟ್. ಐ ಬಂದಿರೋದ್ರಿಂದ ಇಲ್ಲಿ ನಾವು ವಾಸ್ ಅನ್ನು ಯೂಸ್ ಮಾಡಿದ್ವಿ. ವಾಚಿಂಗ್ ಅನ್ನೋದು ವಾಚ್ ಪ್ಲಸ್ ING ಅಂದರೆ ವರ್ಬ್ 1 ಪ್ಲಸ್ ING ಆಗತ್ತೆ. ಆಮೇಲೆ ಆ ಮೂವಿ ಅನ್ನೋದು ಇದು ಯಾವ ಕೆಟಗರಿಗೆ ಹೋಗುತ್ತೆ? ಆಬ್ಜೆಕ್ಟ್ನ ಕೆಟಗರಿಗೆ ಹೋಗುತ್ತೆ. ಸೊ ಹಾಗಾದರೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಉದಾಹರಣೆಗಳನ್ನು ನಾವು ನೋಡೋಣ. ಸೊ ನೋಡಿ, ದೇ ವೇರ್ ಪ್ಲೇಯಿಂಗ್ ಬಾಸ್ಕೆಟ್ಬಾಲ್ ಆಫ್ಟರ್ ಸ್ಕೂಲ್. ಸೊ ಶಾಲೆ ಮುಗಿದ ನಂತರ ಅವರು ಬಾಸ್ಕೆಟ್ಬಾಲನ್ನು ಆಡ್ತಾ ಇದ್ದಾರೆ. ಹೌದಾ? ಸೊ ಹಿ ವಾಸ್ ಈಟಿಂಗ್ ಫುಡ್. ಆತ ಊಟವನ್ನು ಮಾಡ್ತಾ ಇದ್ದ. ಹಿಂದೆ ಪಾಸ್ಟ್ ಟೆನ್ಸಲ್ಲಿ. ದ ರೇನ್ ವಾಸ್ ರೇನಿಂಗ್ ಟು ನೈಟ್. ಸೊ ಇವತ್ತು ಇದೆಲ್ಲ ಮಳೆ ಬೀಳಲಿದೆ, ಅಂದರೆ ಮಳೆ ಬೀಳ್ತಾ ಇದೆ ಅಂತ. ಶಿ ವಾಸಂಟ್ ವಾಚಿಂಗ್ ದ ಮೂವಿ. ಸೊ ಅವಳು ಆ ಒಂದು ಚಲನಚಿತ್ರವನ್ನು ನೋಡಲಿಲ್ಲ. ದೇ ವೇರ್ ಗೋಯಿಂಗ್ ಟು ದ ಲೈಬ್ರರಿ. ಸೊ ಅವರು ಎಲ್ಲಿ ಹೋಗ್ತಾ ಇದ್ದಾರೆ? ಅವರು ಲೈಬ್ರರಿಗೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೇನು ಅನಿಸ್ಬೋದು, ಮೇಡಮ್ ಇವೆಲ್ಲ ಪಾಸ್ಟ್ ಟೆನ್ಸ್ ಇದೆ, ಇಲ್ಲಿ ನೋಡಿದರೆ ಇನ್ನೂ ಕಂಟಿನ್ಯೂ ಇದೆಯಲ್ಲ ಅಂದರೆ ಏನಂದರೆ, ಈ ಒಂದು ವಾಕ್ಯವನ್ನು ನೋಡಿ, ದೇ ವೇರ್ ಗೋಯಿಂಗ್ ಟು ದ ಲೈಬ್ರರಿ ಅಂದರೆ ಇಷ್ಟು ದಿನದಿಂದ ಲೈಬ್ರರಿಗೆ ಹೋಗ್ತಾ ಇದ್ರು. ಆ ಕಾರ್ಯ ಇದೆಯಲ್ಲ, ಅಂದರೆ ನಿನ್ನೆನೂ ಹೋಗಿದ್ರು, ಮೊನ್ನೆನೂ ಹೋಗಿದ್ರು, ಆ ಕಾರ್ಯ ನಿಂತು ಹೋಗಿಲ್ಲ. ಪಾಸ್ಟಲ್ಲಿ ಇದ್ರೂ ಕೂಡ ಅದು ಇನ್ನೂ ಕಂಟಿನ್ಯೂ ಆಗಿ ಇರೋದ್ರಿಂದ ಇದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಭಾಗವಾಗಿ ಇದನ್ನು ನೋಡ್ತೀವಿ. ಸೊ ಈ 5 ಎಕ್ಸಾಂಪಲ್ಗಳನ್ನು ನಾವು ಇವಾಗ ಡಿವೈಡ್ ಮಾಡ್ತಾ ಹೋಗೋಣ. ಇಲ್ಲಿ ಬರುವಂತಹ ಸಬ್ಜೆಕ್ಟ್ ದೇ, ಹಿ, ಆಮೇಲೆ
ದ ರೇನ್ ಅಂದರೆ ಇದು ಯಾವ ಕೆಟಗರಿಗೆ ಹೋಗುತ್ತೆ, ಇಟ್ನ ಕೆಟಗರಿಗೆ ಹೋಗುತ್ತೆ. ಶಿ ಆಮೇಲೆ ದೇ ಬರುತ್ತೆ. ಇವೆಲ್ಲ ಈ ವಾಕ್ಯದಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ಆಯಿತು. ಹಾಗಾದರೆ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಪ್ರಕಾರ ಏನು ಬರಬೇಕು, ದೇ ಅಂತ ಬಂದಿರೋದ್ರಿಂದ ವೇರ್ ಬಂದಿದೆ, ಹಿ ಅಂತ ಬಂದಿರೋದ್ರಿಂದ ವಾಸ್ ಬಂದಿದೆ, ಇಟ್ ಅಂತ ಬಂದಿರೋದ್ರಿಂದ ವಾಸ್ ಬಂದಿದೆ, ಶಿ ಅಂತ ಬಂದಿರೋದ್ರಿಂದ ವಾಸ್ ಬಂದಿದೆ. ಆದರೆ ಇಲ್ಲಿ ವಾಸ್ ನಾಟ್ ಅಂತ ಬಂದಿದೆ. ಅಂದರೆ ವಾಸ್ ನಾಟ್ ಅಂದರೆ ಮಾಡಲಿಲ್ಲ, ಮಾಡ್ತಾ ಇದ್ರೆ ವಾಸ್, ಮಾಡಲಿಲ್ಲ ಅಂದರೆ ವಾಸ್ ನಾಟ್. ಹೌದಾ? ಸೊ ದೇ ಅಂತ ಬಂದಿರೋದ್ರಿಂದ ಇಲ್ಲಿ ವೇರ್ ಬರುತ್ತೆ. ಹೌದಾ? ಸೊ ಇದಾದ ನಂತರ ನಾವು ನೋಡಬೇಕಾಗಿರೋದು ವರ್ಬ್ ಪ್ಲಸ್ ಐ ಎನ್ ಜಿ. ಹೌದಾ? ಸೊ ಇಲ್ಲಿ ಪ್ಲೇ ಪ್ಲಸ್ ಐ ಎನ್ ಜಿ, ಈಟ್ ಪ್ಲಸ್ ಐ ಎನ್ ಜಿ, ರೇನ್ ಪ್ಲಸ್ ಐ ಎನ್ ಜಿ, ವಾಚ್ ಪ್ಲಸ್ ಐ ಎನ್ ಜಿ, ಗೋ ಪ್ಲಸ್ ಐ ಎನ್ ಜಿ ಇವೆಲ್ಲ ವರ್ಬ್ನ ಮೊದಲನೆಯ ಫಾರ್ಮ್ ಆಗಿದೆ. ಅದಕ್ಕೆ ನಾವು ಐ ಎನ್ ಜಿಯನ್ನು ಸೇರಿಸಿದ್ವಿ. ಅದು ಬೇಕಾದರೆ ಐ ಬರಲಿ, ಯು ಬರಲಿ, ವಿ ಬರಲಿ, ಹಿ ಶಿ ಇಟ್ ಯಾವುದೇ ಬರಲಿ, ಎಲ್ಲದಕ್ಕೂ ಕೂಡ ಹಿ ಶಿ ಇಟ್ ದೇ ಎಲ್ಲದಕ್ಕೂ ಕೂಡ ನಾವು ವರ್ಬ್ ಪ್ಲಸ್ ಐ ಎನ್ ಜಿಯನ್ನು ಯೂಸ್ ಮಾಡಲೇಬೇಕು. ಯಾವುದರಲ್ಲಿ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಸೊ ನೆಕ್ಸ್ಟ್ ಬರೋದು ಯಾವುದು? ಸೊ ನೆಕ್ಸ್ಟ್ ಬರೋದು ಯಾವುದು ಅಂದರೆ ಬಾಸ್ಕೆಟ್ಬಾಲ್ ಆಫ್ಟರ್ ಸ್ಕೂಲ್, ಫುಡ್, ಟುನೈಟ್, ದ ಮೂವಿ, ಟು ದ ಲೈಬ್ರರಿ ಇವೆಲ್ಲ ಆಬ್ಜೆಕ್ಟ್ನ ಕೆಟಗರಿಗೆ ಹೋಗುತ್ತೆ. ಓಕೆ, ಸೊ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಉದಾಹರಣೆಗಳು ಆಗಿದೆ. ಸೊ ಥರ್ಡ್ ಒನ್ ಪಾಸ್ಟ್ ಟೆನ್ಸಲ್ಲಿ ಯಾವ್ದು ಬರುತ್ತೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಹಿಂದೆ ನಡೆದಂತಹ ಕಾರ್ಯ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿದೆ. ಸೊ ಅದನ್ನು ತೋರಿಸ್ಲಿಕ್ಕೋಸ್ಕರ ನಾವು ಪರ್ಫೆಕ್ಟ್ ಅನ್ನುವಂಥದ್ದನ್ನು ಯೂಸ್ ಮಾಡಿದ್ದೀವಿ. ಸೊ ಆದರೆ ಎಲ್ಲಿ ಯಾವಾಗಾಗಿದೆ? ಪಾಸ್ಟ್ನಲ್ಲಿ ಆಗಿದೆ. ಸೊ ಯಾವಾಗ ಪರ್ಫೆಕ್ಟ್ ಅಂತ ಬರುತ್ತೆ ಅದರಲ್ಲಿ ನಾವು V3 ಫಾರ್ಮನ್ನು ಯೂಸ್ ಮಾಡಲೇಬೇಕು, ಅಂದರೆ ವರ್ಬ್ನ ಮೂರನೆಯ ಫಾರ್ಮನ್ನು. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ರೂಲ್ ಏನಿದೆ? ಸಬ್ಜೆಕ್ಟ್, ಹ್ಯಾಡ್, V3 ಮತ್ತು ಆಬ್ಜೆಕ್ಟ್ ಅಂತ ಬರುತ್ತೆ. ಹಾಗಾದರೆ ಹ್ಯಾಡ್ ಅನ್ನೋದನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಹ್ಯಾಡ್ ಅನ್ನೋದನ್ನು ಐ, ವಿ, ಯು, ಹಿ, ಶಿ, ಇಟ್ ಮತ್ತು ದೇ ಎಲ್ಲದಕ್ಕೂ ಒಂದೇ ಒಂದು ಪದವನ್ನು ಯೂಸ್ ಮಾಡ್ತೀವಿ. ಅದು ಯಾವುದು ಅಂದರೆ ಹ್ಯಾಡ್ ಅನ್ನುವಂಥದ್ದನ್ನು. ಇಲ್ಲಿ ಕಾರ್ಯ ಸಂಪೂರ್ಣವಾಗಿ ಪರ್ಫೆಕ್ಟಾಗಿ ಮುಗ್ದಿರೋದ್ರಿಂದ V3 ಫಾರ್ಮನ್ನು ನಾವು ಯೂಸ್ ಮಾಡ್ತೀವಿ. ಕೊನೆಯಲ್ಲಿ ಆಬ್ಜೆಕ್ಟ್ ಬರುತ್ತೆ. ಹೌದಾ? ಸೊ ಹಾಗಾದರೆ ಈ ರೂಲ್ನ ಪ್ರಕಾರ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್, ಈ ರೂಲ್ನ ಪ್ರಕಾರ ಒಂದು ಎಕ್ಸಾಂಪಲನ್ನು ನೋಡೋಣ. ವಿ ಹ್ಯಾಡ್ ಪ್ಲೇಡ್ ವಿಡಿಯೋ ಗೇಮ್ಸ್. ಸೊ ನಾವು ವಿಡಿಯೋ ಗೇಮನ್ನು ಆಡಿದ್ವಿ. ಸೊ ಇಲ್ಲಿ ವಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಹ್ಯಾಡ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಫಾರ್ಮುಲಾ ಆಗುತ್ತೆ, ಪ್ಲೇಡ್ ಅನ್ನೋದು ಇದು V3 ಫಾರ್ಮ್ ಆಗುತ್ತೆ, ಆಮೇಲೆ ವಿಡಿಯೋ ಗೇಮ್ಸ್ ಅಂತ ಹೇಳೋದು ಇದು ಆಬ್ಜೆಕ್ಟ್ ಬರುತ್ತೆ. ಹೌದಾ? ಸೊ ಹಾಗಾದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಹಿ ಹ್ಯಾಡ್ ಬೀಟನ್ ಚೆಸ್ ಈಸಿಲಿ. ಹೌದಾ? ಚೆಸ್ನಲ್ಲಿ ಆತ ಈಸಿಯಾಗಿ ಸೋಲಿಸಿದ. ಹೌದಾ? ಹ್ಯಾರಿ ಹ್ಯಾಡ್ ಬಿಕಮ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಹ್ಯಾರಿ ಇದನ್ನಲ್ಲ, ಆತ ಒಬ್ಬ ಒಳ್ಳೆಯ ವ್ಯಾಪಾರಗಾರ ಆದ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ. ದೇ ಹ್ಯಾಡ್, ಸೊ ಇಲ್ಲಿ ದೇ ಆಗಬೇಕಾಗಿತ್ತು. ದೇ ಹ್ಯಾಡ್ ಕಟ್ ದ ಟ್ರೀ ಲಾಸ್ಟ್ ವೀಕ್. ಸೊ ಅವರೆಲ್ಲರೂ ಸೇರಿ ಹೋದ ವಾರ ಮರವನ್ನು ಕಟ್ ಮಾಡಿದ್ದಾರೆ ಅಥವಾ ಕತ್ತರಿಸಿದ್ದಾರೆ. ಶಿ ಹ್ಯಾಡ್ ಡ್ರಾನ್ ಅ ಗುಡ್ ಪೇಂಟಿಂಗ್. ಅವಳು ತುಂಬ ಒಳ್ಳೆಯ ಒಂದು ಪೇಂಟಿಂಗನ್ನು ಡ್ರಾ ಮಾಡಿದ್ದಾಳೆ. ಹೌದಾ? ಹಿ ಹ್ಯಾಡ್ ಈಟನ್ ಆಲ್ ದ ಸ್ನ್ಯಾಕ್ಸ್. ಅವನು ಎಲ್ಲ ಇರುವಂತಹ ಸ್ನ್ಯಾಕ್ಸ್ಗಳನ್ನು ತಿಂದುಬಿಟ್ಟ. ಸೊ ಇದು 5 ಇದೆಯಲ್ಲ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಇದ್ದಂತಹ ಒಂದು ಉದಾಹರಣೆ. ಸೊ ಇದನ್ನು ಮತ್ತೆ ಇವಾಗ ಫಾರ್ಮುಲಾ ಪ್ರಕಾರ ಡಿವೈಡ್ ಮಾಡೋಣ. ಫಾರ್ಮುಲಾ ಏನಿದೆ? ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಆಮೇಲೆ V3 ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಸೊ ಅದರ ಪ್ರಕಾರ ನಾವು ನೋಡಲಿಕ್ಕೆ ಹೋದಾಗ ಫಸ್ಟಿಗೆ ಸಬ್ಜೆಕ್ಟ್ ನೋಡ್ಕೊಳ್ಳೋಣ. ಸಬ್ಜೆಕ್ಟ್ ಯಾವುದು? ಹಿ, ಹ್ಯಾರಿ, ದೇ, ಶಿ ಮತ್ತು ಹಿ ಇವೆಲ್ಲ
ಸಬ್ಜೆಕ್ಟ್ನ ಕೆಟಗರಿಗೆ ಬರುತ್ತೆ. ಈಗ ಹ್ಯಾಡ್ ಯಾವುದೇ ಒಂದು ಪದ ಬಂದರೂ ಐ, ವಿ, ಯು, ದೇ, ಹಿ, ಶಿ, ಇಟ್ ಎಲ್ಲದಕ್ಕೂ ನಾವು ಸೇಮ್ ಅನ್ನು ಯೂಸ್ ಮಾಡಬೇಕಾಗತ್ತೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅದು ಯಾವುದಂದರೆ ಹ್ಯಾಡ್ ಅನ್ನುವಂಥದ್ದನ್ನು. ಸೊ ಎಲ್ಲದಕ್ಕೂ ಹ್ಯಾಡ್ ಅನ್ನುವಂಥದ್ದನ್ನು ನಾವು ಯೂಸ್ ಮಾಡಿದ್ವಿ. ಸೊ ಈಗ V3 ಫಾರ್ಮನ್ನು ನೋಡೋಣ. ಸೊ ಇದರಲ್ಲಿ ಬರುವಂತಹ V3 ಫಾರ್ಮ್ ಅಂದರೆ ಬೀಟನ್, ಆಮೇಲೆ ಬಿಕಮ್, ಕಟ್ ಇದೆಲ್ಲ V1ನಲ್ಲಿನೂ ಕಟ್ ಬರುತ್ತೆ, V2ನಲ್ಲಿನೂ ಕಟ್ ಬರುತ್ತೆ, V3ನಲ್ಲಿಯೂ ಕೂಡ ಕಟ್ ಬರುತ್ತೆ. ಡ್ರಾನ್, ಆಮೇಲೆ ಈಟನ್ ಇವೆಲ್ಲ V3 ಫಾರ್ಮ್ ಆಗತ್ತೆ. ಹಾಗಾದರೆ ಇಲ್ಲಿ ಲಾಸ್ಟ್ಗೆ ಉಳ್ಕೊಂಡಿರೋದು ಯಾವುದು ಅಂದರೆ ಅದು ಲಾಸ್ಟ್ಗೆ ಉಳ್ಕೊಂಡಿರೋದು ಆಬ್ಜೆಕ್ಟ್. ಸೊ ಚೆಸ್ಟ್ ಈಸಿಲಿ, ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ದ ಟ್ರೀ ಲಾಸ್ಟ್ ವೀಕ್, ಅ ಗುಡ್ ಪೇಂಟಿಂಗ್, ಆಮೇಲೆ ಆಲ್ ದ ಸ್ನ್ಯಾಕ್ಸ್ ಇವೆಲ್ಲ ಆಬ್ಜೆಕ್ಟ್ನ ಕೆಟಗರಿಗೆ ಹೋಗುತ್ತೆ. ಓಕೆ, ಸೊ ಹಾಗಾದರೆ ಲಾಸ್ಟಿಗೆ ಪಾಸ್ಟ್ ಟೆನ್ಸಲ್ಲಿ ಬರುವಂತಹ ಕೊನೆಯದು ಯಾವುದು ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಹಿಂದೆ ಪರ್ಫೆಕ್ಟ್ ಆಗಿ ನಡೆದ ಕಾರ್ಯ ಇನ್ನೂ ಕಂಟಿನ್ಯೂ ಇದೆ, ಇನ್ನೂ ನಡೀತಾ ಇದೆ. ಸೊ ಹಾಗಾಗಿ ಅದರ ಪ್ರಕಾರ ರೂಲ್ಸ್ ಏನು ಬರುತ್ತೆ, ಸಬ್ಜೆಕ್ಟ್, ಹ್ಯಾಡ್ ಬೀನ್, V1 ಪ್ಲಸ್ ING ಮತ್ತು ಆಬ್ಜೆಕ್ಟ್ ಬರುತ್ತೆ. ಸೊ ಹ್ಯಾಡ್ ಬೀನ್ ಯಾವುದ್ಯಾವುದಕ್ಕೆ ಬರುತ್ತೆ? ಹ್ಯಾಡ್ ಬೀನ್ ಅನ್ನೋದು ಐ, ವಿ, ಯು, ಹಿ, ಶಿ, ಇಟ್ ಎಲ್ಲದಕ್ಕೂ ಕೂಡ ಹ್ಯಾಡ್ ಬೀನ್ ಅಂತ ಬರುತ್ತೆ. ಹೌದಾ? ಸೊ ಹ್ಯಾಡ್ ಬೀನ್ ಜೊತೆಗೆ ಇನ್ನೊಂದು ಬಂದೇ ಬರುತ್ತೆ ಎಲ್ಲದಕ್ಕೆ. ಅದು ಯಾವುದು ಅಂದರೆ ವರ್ಬ್ 1 ಪ್ಲಸ್ ING. ಯಾಕಂದರೆ ಇಲ್ಲಿ ಕಾರ್ಯ ಇನ್ನೂ ಕಂಟಿನ್ಯೂ ಆಗಿ ಇರೋದ್ರಿಂದ ಇಲ್ಲಿ ವರ್ಬ್ 1ಗೆ INGಯನ್ನು ನಾವು ಸೇರಿಸ್ತಾ ಇದ್ದೀವಿ. ಸೊ ಈ ರೂಲ್ಸ್ನ ಪ್ರಕಾರ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ದು ಸಬ್ಜೆಕ್ಟ್, ಹ್ಯಾಡ್ ಬೀನ್, ಆಮೇಲೆ V1 ಪ್ಲಸ್ ING, ಆಮೇಲೆ ಆಬ್ಜೆಕ್ಟ್. ಈ ರೂಲ್ಸ್ನ ಪ್ರಕಾರ ಕೆಲವೊಂದು ಎಕ್ಸಾಂಪಲ್ಗಳನ್ನು ನಾವು ನೋಡೋಣ. ಸೊ ಶಿ ಹ್ಯಾಡ್ ಬೀನ್ ಕುಕ್ಕಿಂಗ್ ಫುಡ್ ಫಾರ್ 2 years. 2 ವರ್ಷಗಳಿಂದ ಆಕೆ ಏನು ಅಡುಗೆಯನ್ನು ಮಾಡ್ತಾ ಇದ್ದಾಳೆ. ಸೊ 2 ವರ್ಷದ ಹಿಂದೆ ಆಕೆ ಅಡುಗೆಯನ್ನು ಸ್ಟಾರ್ಟ್ ಮಾಡಿದ್ದು ಇವಾಗಲೂ ಮಾಡ್ತಾ ಇದ್ದಾಳೆ, ಮತ್ತು ಆ ಕಾರ್ಯವನ್ನು ಇನ್ನೂ ಕಂಟಿನ್ಯೂ ಆಗಿ ಪರ್ಫೆಕ್ಟ್ ಆಗಿ ಮಾಡ್ತಾ ಇರೋದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡೋಣ, ದ್ಯಾಟ್ ಹ್ಯಾಡ್ ಬೀನ್ ವಾಚಿಂಗ್ ಮೂವೀಸ್ ಸಿನ್ಸ್ ಮಾರ್ನಿಂಗ್. ಸೊ ಅದು ಬೆಳಿಗ್ಗೆಯಿಂದ ಫಿಲ್ಮನ್ನು ಅಂದರೆ ಟಿ ವಿಯನ್ನು, ಮೂವೀಸ್ಗಳನ್ನ ನೋಡ್ತಾ ಇದೆ. ಅದು ಏನೇ ಇರ್ಬೋದು, ನಿಮ್ಮ ಮನೆಯಲ್ಲಿ ಪೆಟ್ ಇರ್ಬೋದಲ್ಲ, ಅಂದರೆ ನಾಯಿ, ಬೆಕ್ಕು ಏನಾದರೂ ಇರಬೇಕು. ಸೊ ಅದು ಬೆಳಿಗ್ಗೆಯಿಂದ ಟಿ ವಿ ನೋಡ್ತಾ ಇದೆ ಅಂದರೆ ಬೆಳಿಗ್ಗೆ ಸ್ಟಾರ್ಟ್ ಆದ ಕಾರ್ಯ ಪರ್ಫೆಕ್ಟಾಗಿ ಇನ್ನೂ ಕಂಟಿನ್ಯೂ ಇದೆ, ಮಧ್ಯದಲ್ಲಿ ಅದನ್ನು ನಿಲ್ಲಿಸಿಲ್ಲ, ಟಿ ವಿ ಆಫ್ ಮಾಡಿಲ್ಲ. ಸೊ ಅದು ಆ ಕಾರ್ಯ ಕಂಟಿನ್ಯೂ ಆಗಿ ಇರೋದ್ರಿಂದ, ಪರ್ಫೆಕ್ಟಾಗಿ ಕಾರ್ಯ ಸಾಗ್ತಾ ಇರೋದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಬಂತು. ಮೂರನೇದು, ಐ ಹ್ಯಾಡ್ ಬೀನ್ ರೀಡಿಂಗ್ ಬುಕ್ಸ್ ಫಾರ್ 5 months. ಸೊ ನಾನು 5 ತಿಂಗಳಿನಿಂದ ಪುಸ್ತಕಗಳನ್ನು ಓದ್ತಾ ಇದ್ದೇನೆ. 5 ತಿಂಗಳ ಹಿಂದೆ ನಾನು ಸ್ಟಾರ್ಟ್ ಮಾಡಿದ್ದೆ, ನಿನ್ನೆನೂ ಓದ್ತಾ ಇದ್ದೆ, ಇವತ್ತು ಓದ್ತಾ ಇದ್ದೀನಿ, ಇನ್ನೂ ಈ ಕಾರ್ಯ ಮುಂದೆ ಇದೆ. ಸೊ ಗರ್ಲ್ಸ್ ಹ್ಯಾಡ್ ಬೀನ್ ಸಿಂಗಿಂಗ್ ಅ ಸಾಂಗ್ ಸಿನ್ಸ್ 3 o'clock. ಸೊ ಹುಡುಗಿಯರೆಲ್ಲ ಸೇರಿ 3 ಗಂಟೆಯಿಂದ ಅವರೇನು ಮಾಡ್ತಾ ಇದ್ದಾರೆ, ಹಾಡಿದ್ದು ಸ್ಟಾರ್ಟ್ ಮಾಡಿದ್ದು ಇವಾಗಿನವರೆಗೆ ನಿಲ್ಲಿಸಿಲ್ಲ, ಆ ಕಾರ್ಯ ಇನ್ನೂ ನಡೀತಾ ಇದೆ. ಹೌದಾ? ಸೊ ಹಿ ಹ್ಯಾಡ್ ಬೀನ್ ಹೆಲ್ಪಿಂಗ್ ಯುವರ್ ಪೇರೆಂಟ್ಸ್ ಫಾರ್ 5 years. ಸೊ ಆತ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಪಾಲಕರಿಗೆ ಆತ ಹೆಲ್ಪ್ ಮಾಡ್ತಾ ಇದ್ದಾನೆ. ಯಾವಾಗಿನಿಂದ ಅಂದರೆ 5 ವರ್ಷಗಳಿಂದ ನಿಮ್ಮ ತಂದೆ ತಾಯಿಗೆ ಆತ ಸಹಾಯವನ್ನು ಮಾಡ್ತಾ ಇದ್ದಾನೆ. ಆ ಕಾರ್ಯ ಪರ್ಫೆಕ್ಟಾಗಿ ಮುಂದೆ ಕೂಡ ಬರಿತಾ ಇರೋದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಉದಾಹರಣೆಗಳು ಆಗಿದೆ. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಫಾರ್ಮುಲಾ ಏನಿದೆ? ಸೊ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್, ಓಕೆ, ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ING, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಸೊ ಅದರ ಪ್ರಕಾರ ಇಲ್ಲಿ ಬರುವಂತಹ ಸಬ್ಜೆಕ್ಟ್ ಯಾವುದು? ಶಿ, ಆಮೇಲೆ ದ್ಯಾಟ್, ಐ, ಗರ್ಲ್ಸ್ ಮತ್ತು ಹಿ ಇವೆಲ್ಲ ಸಬ್ಜೆಕ್ಟ್ನ ಕೆಟಗರಿಗೆ ಬರುತ್ತೆ. ಇವಾಗ ನೆಕ್ಸ್ಟ್ ನಾವು ನೋಡ್ತಾ ಇರೋದು
ಐ, ವಿ, ಯು, ದೇ, ಹಿ, ಶಿ, ಇಟ್ ಯಾವುದೇ ಬಂದರೂ ಕೂಡ ಒಂದೇ ಒಂದು ವರ್ಡನ್ನು ಯೂಸ್ ಮಾಡಬೇಕು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಅದು ಯಾವುದು? ಹ್ಯಾಡ್ ಬೀನ್ ಅನ್ನೋದು. ಹೌದಾ? ಸೊ ಅದರ ಪ್ರಕಾರ ಏನೇ ಬಂದರೂ ಕೂಡ ಹ್ಯಾಡ್ ಬೀನ್ ಅನ್ನು ನಾವು ಹಚ್ತಾ ಇದ್ದೀವಿ. ಸೊ ಇದಾದಮೇಲೆ ಏನು ಬರುತ್ತೆ? ವರ್ಬ್ ಪ್ಲಸ್ ಐ ಎನ್ ಜಿ. ವರ್ಬ್ 1 ಪ್ಲಸ್ ಐ ಎನ್ ಜಿ. ಕುಕ್ ಪ್ಲಸ್ ಐ ಎನ್ ಜಿ ಕುಕಿಂಗ್. ವಾಚ್ ಪ್ಲಸ್ ಐ ಎನ್ ಜಿ ವಾಚಿಂಗ್. ರೀಡ್ ಪ್ಲಸ್ ಐ ಎನ್ ಜಿ ರೀಡಿಂಗ್. ಸಿಂಗ್ ಪ್ಲಸ್ ಐ ಎನ್ ಜಿ ಸಿಂಗಿಂಗ್. ಹೆಲ್ಪ್ ಪ್ಲಸ್ ಐ ಎನ್ ಜಿ ಹೆಲ್ಪಿಂಗ್. ಅಂದರೆ ವರ್ಬ್ ಪ್ಲಸ್ ಐ ಎನ್ ಜಿಯನ್ನು, ವರ್ಬ್ 1 ಪ್ಲಸ್ ಐ ಎನ್ ಜಿಯನ್ನು ನಾವು ಯೂಸ್ ಮಾಡಿದ್ವಿ. ಈಗ ಲಾಸ್ಟಲ್ಲಿ ಬರೋದು ಫುಡ್ ಫಾರ್ 2 ಇಯರ್ಸ್, ಮೂವೀಸ್ ಸಿನ್ಸ್ ಮಾರ್ನಿಂಗ್, ಬುಕ್ಸ್ ಫಾರ್ 5 months, ಅ ಸಾಂಗ್ ಸಿನ್ಸ್ 3 o'clock, ಯುವರ್ ಪೇರೆಂಟ್ಸ್ ಫಾರ್ 5 years. ಇವೆಲ್ಲ ಆಬ್ಜೆಕ್ಟ್ನ ಕೆಟಗರಿಗೆ ಬರುತ್ತೆ. ಓಕೆ, ಸೊ ಇದಿಷ್ಟು ನಾವು ಯಾವುದರ ಕುರಿತಾಗಿ ಕಲ್ತ್ವಿ? ಪಾಸ್ಟ್ ಟೆನ್ಸ್ನ ಕುರಿತಾಗಿ ಕಲ್ತ್ವಿ. ಇವಾಗ ಒಂದೇ ಕಡೆ ಇವುಗಳನ್ನು ನಾವು ನೋಡ್ತಾ ಹೋಗೋಣ, ಪಾಸ್ಟ್ ಟೆನ್ಸ್ದು. ಓಕೆ, ಸೊ ಇದರಲ್ಲಿ ಮೊದಲು ಬರೋದು ಯಾವುದು? ಸಿಂಪಲ್ ಪಾಸ್ಟ್. ಓಕೆ, ಸೊ ಸಿಂಪಲ್ ಪಾಸ್ಟ್ನ ಫಾರ್ಮುಲಾ ಏನಿದೆ? ಸೊ ಸಿಂಪಲ್ ಪಾಸ್ಟ್ನ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್ ಅಂತ ಬರುತ್ತೆ. ಹೌದಾ? ಸೊ ಇದರ ಪ್ರಕಾರ ಒಂದು ಎಕ್ಸಾಂಪಲನ್ನು ನಾವು ತಗೊಳ್ಳೋಣ. ಐ ರೋಟ್ ಅ ಬುಕ್ ಅಂತ ತಗೊಂಡ್ವಿ. ಹೌದಾ? ಇಲ್ಲಿ ರೋಟ್ ಅನ್ನೋದು ಏನಾಗತ್ತೆ? V2 ಫಾರ್ಮ್ ಆಗತ್ತೆ. ಹೌದಾ? ಫಾರ್ಮುಲಾ ಪ್ರಕಾರನೇ ತಗೊಂಡ್ವಿ. ಐ ಸಬ್ಜೆಕ್ಟ್ ಆದರೆ ರೋಟ್ V2, ಅ ಬುಕ್ ಅನ್ನೋದು ಆಬ್ಜೆಕ್ಟ್ ಆಗತ್ತೆ. ಸೊ ಸೆಕೆಂಡ್ ಒನ್ ಬರೋದು ಯಾವುದು? ಸೊ ಸೆಕೆಂಡ್ ಒನ್ ಬರೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ ಓಕೆ ಸೊ ನೆಕ್ಸ್ಟ್ ಬರೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಫಾರ್ಮುಲಾ ಏನು ಬರುತ್ತೆ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದು ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವೇರ್, V1 ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಸೊ ಇದರ ಪ್ರಕಾರ ಸೇಮ್ ಸೆಂಟೆನ್ಸನ್ನು ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಕನ್ವರ್ಟ್ ಮಾಡೋಣ. ಐ ವಾಸ್ ರೈಟಿಂಗ್ ಅ ಬುಕ್. ಓಕೆ, ಸೊ ಈಗ ಮೂರನೇದು ಯಾವ್ದು ಬರುತ್ತೆ? ಸೊ ಮೂರನೇದು ಬರೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಫಾರ್ಮುಲಾ ಏನಿದೆ? ಸೊ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಸೊ ಇದರ ಅನುಗುಣವಾಗಿ ಇದನ್ನೇ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋಣ. ಸೊ ಏನಾಗತ್ತೆ? ಐ ಹ್ಯಾಡ್ ರಿಟರ್ನ್ ಅ ಬುಕ್ ಆಗತ್ತೆ. ಐ ಹ್ಯಾಡ್ ರಿಟರ್ನ್ ಅ ಬುಕ್ ಆಗತ್ತೆ. ಹೌದಾ? ಸೊ ಲಾಸ್ಟ್ ಒನ್ ಇದೆ ಅಲ್ಲ, ಅದನ್ನು ಕೂಡ ಇಲ್ಲೇ ಬರೆದ್ಬಿಡ್ತೀನಿ, ಅಂದರೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಬೇರೆ ಕಡೆಗೆ ಹೋದರೆ ಅರ್ಥ ಆಗಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಒಂದೇ ವಾಕ್ಯವನ್ನು ಬೇರೆ ಬೇರೆ ಕಾಲದಲ್ಲಿ ಯಾವ ರೀತಿಯಾಗಿ ಅದು ಆಗತ್ತೆ, ಅಂದರೆ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸೊ ಲಾಸ್ಟ್ ಒನ್ ಯಾವುದು ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಫಾರ್ಮುಲಾ ಏನು ಬರುತ್ತೆ? ಸೊ ಇದರಲ್ಲಿ ಬರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಸೊ ಇದರ ಅನುಗುಣವಾಗಿ ಸೇಮ್ ಸೆಂಟೆನ್ಸನ್ನು ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಐ ಹ್ಯಾಡ್ ಬೀನ್ ರೈಟಿಂಗ್ ಅ ಬುಕ್ ಅಂತ ಆಗತ್ತೆ. ಓಕೆ, ಸೊ ಇದೆಲ್ಲ
ಸಿಂಪಲ್ ಪಾಸ್ಟ್ಗೆ ಸಂಬಂಧಪಟ್ಟಂತೆ ಇರುವಂತಹ ಉದಾಹರಣೆ. ಓಕೆ, ಸೊ ಹಾಗಾದರೆ ನಿಮಗೆ ಈ ಟೆನ್ಸಸ್ನಲ್ಲಿ ಪಾಸ್ಟ್ ಟೆನ್ಸ್ನ ಕುರಿತಾಗಿ ಆದಷ್ಟು ಸಿಂಪಲ್ ಆಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫ್ಯೂಚರ್ ಟೆನ್ಸ್ನ ಕುರಿತಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಫ್ಯೂಚರ್ ಟೆನ್ಸ್ನಲ್ಲಿ ಬೇರೆ ಬೇರೆ ಹಂತದಲ್ಲಿ ಯಾವ ರೀತಿಯಾಗಿ ಸೆಂಟೆನ್ಸ್ಗಳು ಚೇಂಜ್ ಆಗುತ್ತೆ, ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಅಂದರೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋದರೆ ಟೆನ್ಸಸ್ ನಿಮಗೆ ಈಸಿ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರನ್ನು ಡಿವೈಡ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನಾವು ಫ್ಯೂಚರ್ ಟೆನ್ಸ್ನ ಕುರಿತಾಗಿ ಕ್ಲಾಸನ್ನು ಮಾಡಿ